ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ KENವರು 708 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಹುದ್ದೆಗಳಿಗೆ ಈ ಡಿಸೆಂಬರ್ 28ನೇ ತಾರೀಕು ಅಂದರೆ ಇದೇ ತಿಂಗಳ 28ನೇ ತಾರೀಕಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಎಕ್ಸಾಮ್ನ ಬರಿಬೇಕು, ಕಡ್ಡಾಯ ಕನ್ನಡ ಪರೀಕ್ಷೆನ ಯಾರು ತಗೊಳ್ಬೇಕು, ಹಾಗೆಯೇ ಪರೀಕ್ಷೆಯ ಒಂದು ಪ್ಯಾಟ್ರನ್ ಹೇಗಿರುತ್ತೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರೋದ್ರಿಂದ ಸೊ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ಮುಂದಿನ ಒಂದು ಪರೀಕ್ಷೆಯ ದೃಷ್ಟಿಯಿಂದ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, KENವರು ಮಾಡುವಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದು ನಮಗೆ ಕಂಪ್ಲೀಟ್ ಆಗಿ ಏನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಆಯ್ತಾ. ಸೊ ಇಲ್ಲೇ ಕೊಟ್ಟಿದ್ದಾರೆ, SSLC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಏನು 10ನೇ ಕ್ಲಾಸು ಮತ್ತು ತತ್ಸಮಾನ ವಿದ್ಯಾರ್ಹತೆಯಲ್ಲಿ ನೀವು ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಏನು ಓದಿರ್ತೀರಾ ಅಂಥವರು ನೀವು ಈ ಒಂದು KENವರು ಮಾಡುವಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಅಟೆಂಡ್ ಮಾಡೋ ಹಾಗೆ ಇರೋದಿಲ್ಲ. ಅದ್ರ ಜೊತೆಗೆ ಯಾರು ಒಬ್ರು ಕಮೆಂಟ್ ಮಾಡಿದ್ರು, ಒಂದಿಬ್ರು 3 ಜನ, ನಾನು ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿದ್ದೀನಿ, ನಾನು ಬರೀಬೇಕಾ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕಾ ಅಂತ. ಹೌದು, ಇಲ್ಲಿ ಫಸ್ಟು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನೀವು ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿದ್ದರಿಂದ ನೀವು ಥರ್ಡ್ ಲ್ಯಾಂಗ್ವೇಜ್ ಏನು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಲೇಬೇಕಾಗತ್ತೆ. ಆಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ KENವರು ಅಥವಾ KPSC ಅವರು ಏನು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸ್ತಾ ಇದ್ದಾರಲ್ವಾ, ಸೊ ಈ ಎರಡೂ ಆಯೋಗಗಳಲ್ಲಿ ನಡೆಸ್ತಕ್ಕಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನೀವು ಮೊದಲೇ ಬರೆದು ನೀವು ಉತ್ತೀರ್ಣರಾಗಿದ್ದಲ್ಲಿ ನೀವು ಮತ್ತೆ ಈ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೆಯೋ ಅಗತ್ಯ ಇರೋದಿಲ್ಲ ಆಯ್ತಾ. ಸೊ ಯಾರೆಲ್ಲ ಅಂದ್ರೆ ವಿನಾಯಿತಿ ಯಾರಿಗೆಲ್ಲ ಸಿಗ್ತದೆ ಅಂದ್ರೆ SSLC ಮತ್ತೆ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನ ಫಸ್ಟ್ ಲ್ಯಾಂಗ್ವೇಜ್ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರೋರಿಗೆ, ಜೊತೆಗೆ ಇವಾಗ ಆಲ್ರೆಡಿ KEA ಮತ್ತೆ KPSC ಅವರು ಕಂಡಕ್ಟ್ ಮಾಡಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿರೋರು ಮತ್ತೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀತಕ್ಕಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಆಯ್ತಾ. ಸೊ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದು ನೀವು ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು, ಅಥವಾ ಆ ಒಂದು ಹಾಲ್ ಟಿಕೆಟ್ ರಿಜಿಸ್ಟರ್ ನಂಬರ್ ಇದ್ರೂ ಕೂಡ ನಿಮ್ಗೆ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ತೋರಿಸಲಿಕ್ಕೆ ಬೇಕಾಗುತ್ತಲ್ಲ, ನಾನು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿದ್ದೀನಿ, ಅದರಲ್ಲಿ ಪಾಸ್ ಆಗಿದ್ದೀನಿ ಅಂತಕ್ಕಂತಹ ಒಂದು ಪ್ರೂಫ್ ಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಗೆ ಆ ಪ್ರೂಫ್ ಇರಬೇಕಾಗುತ್ತೆ. ಸೊ ಇಲ್ಲಿ ಯಾವ ರೀತಿ ಇರುತ್ತೆ ಪೇಪರ್ ಅಂತ ಹೇಳಿದ್ರೆ, ನಮಗೆ ಕಂಪ್ಲೀಟ್ ಆಗಿ 150 ಮಾರ್ಕ್ಸ್ಗೆ ಕ್ವೆಶನ್ಸ್ ಇರುತ್ತೆ, 150 ಅಂಕಗಳನ್ನ ಒಳಗೊಂಡಿರುತ್ತೆ. ಸೊ ಈ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಕನಿಷ್ಠ ಪಕ್ಷ 50 ಅಂಕಗಳನ್ನು ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ, 50% ಸ್ಕೋರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು 48, 49 ತಗೊಂಡ್ರು ನೀವು ಅರ್ಹತೆಯನ್ನ ತಗೊಂಡಿರೋದಿಲ್ಲ. ಸೊ ಹಾಗಾಗಿ 150 ಅಂಕಗಳಿಗೆ 50 ಮಾರ್ಕ್ಸ್ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿಯಾಗಿ ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ KENವರು ಮಾಡ್ತಕ್ಕಂತಹ ಒಂದು ಪರೀಕ್ಷೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಒಂದು ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಯಾಕಂದ್ರೆ KPSC ಅವರು ಮಾಡುವಂತಹ ಒಂದು ಕನ್ನಡ ಪರೀಕ್ಷೆ ಏನಿರುತ್ತೆ ಅದರಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಿರಲ್ಲ. ಸೊ ಅದ್ರದ್ದು ಕೂಡ ನನ್ನ ಹತ್ರ ಒಂದು ಏನೋ ಮಾಡೆಲ್ ಕ್ವೆಶನ್ ಪೇಪರ್ ಇದೆ, ಕಮೆಂಟ್ ಹಾಕಿ ನಿಮಗೆ KPSC ಅವರು ಮಾಡುವಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ ನಾನು ಮಾಡ್ತೀನಿ ವಿಡಿಯೋನ. ಸೊ ಇವಾಗ ನಾನು ಲಾಸ್ಟ್ ಇಯರ್ ಏನು ಕಡ್ಡಾಯ ಕನ್ನಡ ಮಾಡಿದ್ರು KENವರು ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇಲ್ಲಿ ಭಯಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ನಿಮಗೆ ಆಪ್ಷನ್ಸ್ ಇರುತ್ತೆ, 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಪ್ರಶ್ನೆನ ಓದಿ ನಿಮಗೆ, ಯಾಕಂದ್ರೆ ನೀವು SSLCಯಲ್ಲಿ ಸ್ವಲ್ಪ ಟಚ್ ಇರುತ್ತೆ, ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕನ್ನಡ ಸ್ವಲ್ಪ ಈಸಿನೇ ಇರೋದ್ರಿಂದ, ಆಮೇಲೆ ನಿಮ್ದು ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಆಲ್ಮೋಸ್ಟ್ ಕನ್ನಡ ಈಸಿನೇ ಕೊಟ್ಟಿರ್ತಾರೆ. ಸೊ ಹೆದರ್ಕೊಳ್ಳೋ ಅಗತ್ಯ ಇರೋದಿಲ್ಲ. ನೋಡೋಣ ಹೇಗಿತ್ತು ಕ್ವೆಶನ್ ಪೇಪರ್ ಲಾಸ್ಟ್ ಇಯರ್ ಅಂದ್ರೆ 2024 ಸೆಪ್ಟೆಂಬರ್ನಲ್ಲಿ ನಡೆದಂತಹ ಒಂದು ಎಕ್ಸಾಮು ಹೇಗಿತ್ತು, ಕ್ವೆಶನ್ ಪೇಪರು ಯಾವ ತರ ಇತ್ತು, ಅಂದ್ರೆ ಆ ವೆಯ್ಟೇಜ್ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಹಾಕಿದ್ದಾರೆ. ಕಡ್ಡಾಯ ಕನ್ನಡ ಪರೀಕ್ಷೆ ಯಾವಾಗ ಆಗಿದ್ದು 29ನೇ ತಾರೀಕು 9ನೇ ತಿಂಗಳು 2024 ಲಾಸ್ಟ್ ಇಯರ್ ಆಗಿದ್ದು. ಸೊ ಇಲ್ಲಿ ನಿಮಗೆ ಗರಿಷ್ಠ ಒಟ್ಟು ಅವಧಿ ಎಷ್ಟು ಕೊಟ್ಟಿರ್ತಾರೆ, 150 ನಿಮಿಷಗಳ ಕಾಲ ಟೈಮ್ ಇರುತ್ತೆ. ಒಟ್ಟು ಪ್ರಶ್ನೆಗಳು ಎಷ್ಟಿರುತ್ತೆ ಅಂದ್ರೆ 100 ಪ್ರಶ್ನೆಗಳಿರುತ್ತೆ. ಗರಿಷ್ಠ ಅಂಕಗಳು ಬಂದು ನಿಮಗೆ 150 ಇರುತ್ತೆ. ಸೊ 150. ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿ ಒಂದು ಕ್ವೆಶನ್ಸ್ ನ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲನೇ ಪ್ರಶ್ನೆ ಓದ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ,
ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನ ಗಮನಿಸಿ ಅಂತ ಅಂದ್ರೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟು ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತರ ಪ್ರಶ್ನೆ. ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ನೋಡಿ, ಯತಿ ಎಂದರೆ ವಿರಾಮ. ಅದಕ್ಕೆ ಒಂದು ವಿವರಣೆ, ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯತಿ ಅಂತ ಹೇಳಿದ್ರೆ ವಿರಾಮ ಅಂತ ಕೊಟ್ಟಿದ್ದಾರೆ. ಅಂಡ್ ಅದಕ್ಕೆ ಡೆಫಿನೇಷನ್ ಏನ್ ಕೊಟ್ಟಿದ್ದಾರೆ, ಲಯದಲ್ಲಿ ಯತಿ ಬಿಡುವನ್ನ ಸೂಚಿಸೋದಿಲ್ಲ ಅಂತ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ನೋಡಿ, ಇಲ್ಲಿ ಹೇಳಿಕೆ ಮಾತ್ರ ಸರಿ, ವಿವರಣೆ ಮಾತ್ರ ಸರಿ ಅಂತ ಇದೆ. ಮೂರನೇ ಒಂದು ಆಪ್ಷನ್ ಹೇಳಿಕೆ ಮತ್ತು ವಿವರಣೆ ಎರಡೂ ತಪ್ಪು ಅಂತಿದೆ. 4ನೇ ಆಪ್ಷನ್ ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ ಅಂತ ಇದೆ. ಆಕ್ಚುಲ್ ಆಗಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ 1. ಯಾಕೆ ಅಂದ್ರೆ ಇಲ್ಲಿ ಹೇಳಿಕೆ ಏನಿದೆ, ಯತಿ ಅಂತಂದ್ರೆ ವಿರಾಮ ಅನ್ನೋದು ಇದು ಮಾತ್ರ ಕರೆಕ್ಟ್ ಆಗಿರುವಂತದ್ದು. ಸೊ ಹಾಗಾಗಿ ಆಪ್ಷನ್ 1 ಹೇಳಿಕೆ ಮಾತ್ರ ಸರಿ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೀವು ಈ ಕ್ವೆಶನ್ ಪೇಪರ್ ನ ನೋಡ್ತಾ ಇದ್ರೆ ನೆಕ್ಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಯಾವ ರೀತಿಯಾಗಿ ಒಂದು ಕ್ವೆಶನ್ ಫ್ರೇಮ್ ಮಾಡ್ಬೋದು, ಹೆಂಗಿರುತ್ತೆ ಕ್ವೆಶನ್ ಪೇಪರ್ ಅನ್ನೋ ಒಂದು ಐಡಿಯಾ ಬರುತ್ತೆ. ಮತ್ತೆ ನೀವು ಯಾವ ರೀತಿಯಾಗಿ ಕನ್ನಡವನ್ನ ಓದ್ಕೊಳ್ಬೇಕು, ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಾನು ಈ ಮಾಡೆಲ್ ಕ್ವೆಶನ್ ಪೇಪರ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ 2ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ನಮ್ಮ ಉಪಾಧ್ಯಾಯರು ಅಂತ. ಇದನ್ನ ಏನ್ ಮಾಡ್ಬೇಕು, ವಿಭಕ್ತಿಯನ್ನ ಪಲ್ಲಟಗೊಳಿಸಿ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ಸ್ ಅಲ್ಲಿ ಸರಿಯಾಗಿರುವುದನ್ನ ನಾವು ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಸೊ ಆಪ್ಷನ್ ನೋಡಿ, ನಮಗೆ ಉಪಾಧ್ಯಾಯರು, ನಾವು ಉಪಾಧ್ಯಾಯರು, ನೀವು ಉಪಾಧ್ಯಾಯರು, ಅವರು ಉಪಾಧ್ಯಾಯರು ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಉಪಾಧ್ಯಾಯರು ಅನ್ನೋದನ್ನ ನಾವು ವಿಭಕ್ತಿಯನ್ನ ಪಲ್ಲಟಗೊಳಿಸಿ ಹೇಳ್ತೀವಿ ಅಂತಂದ್ರೆ ನಮಗೆ ಅವರು ಉಪಾಧ್ಯಾಯರು ಅಂತ ಹೇಳ್ತೀವಿ. ಸೊ ನಮ್ಮ ಉಪಾಧ್ಯಾಯರು, ನಮಗೆ ಉಪಾಧ್ಯಾಯರು. ಸೊ ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 3ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ, ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ ಅಂತ ಇದೆ. ಸೊ ವಚನಕಾರರು ಮತ್ತೆ ಅವರಿಗೆ ಇರುವಂತಹ ಒಂದು ಅಂಕಿತ ನಾಮ: ಅಕ್ಕ ಮಹಾದೇವಿ, ಮಹೇಶ್ವರ, ಬಸವಣ್ಣ, ಚೆನ್ನಮಲ್ಲಿಕಾರ್ಜುನ, ಮಡಿವಾಳ ಮಾಚಿದೇವ, ಕಲಿದೇವರ ದೇವ, ಉರಿಲಿಂಗ ಪೆದ್ದಿಪ್ರಿಯ, ವೀರೇಶ್ವರ. ಸೊ ಅಕ್ಕ ಮಹಾದೇವಿ, ಬಸವಣ್ಣ, ಮಡಿವಾಳ ಮಾಚಯ್ಯ ಮತ್ತೆ ಉರಿಲಿಂಗ ಪೆದ್ದಿ ಇವರು ಬಂದು ವಚನಕಾರರು. ಅವರಿಗೆ ಕೊಟ್ಟಂತಹ ಒಂದು ವಚನ ಅಂಕಿತ ನಾಮಗಳಲ್ಲಿ ಯಾವುದು ಸರಿ ಇದೆ ಅಂತ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಆಪ್ಷನ್ 1 ಎ ಮತ್ತು ಬಿ, ಆಪ್ಷನ್ 2 ಬಿ ಮತ್ತು ಸಿ, ಆಪ್ಷನ್ 3 ಸಿ ಮತ್ತು ಡಿ, ಆಪ್ಷನ್ 4 ಎ ಮತ್ತೆ ಡಿ ಅಂತ ಇದೆ. ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ, ಯಾವುದು ಸರಿಯಾದಂತಹ ಉತ್ತರ ಇದಕ್ಕೆ? ಎಸ್, ಆಪ್ಷನ್ 3 ಸರಿಯಾದಂತಹ ಆನ್ಸರ್ ಆಗುತ್ತೆ. ಯಾಕೆ ಅಂದ್ರೆ ಆಪ್ಷನ್ 3ರಲ್ಲಿ ಸಿ ಮತ್ತೆ ಡಿ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಸಿ ಏನಿದೆ, ಮಡಿವಾಳ ಮಾಚಿದೇವ, ಇವರಿಗೆ ಇದ್ದಂತಹ ಒಂದು ಅಂಕಿತ ನಾಮ ಕಲಿದೇವರ ದೇವ ಅಂತ. ಇನ್ನು ಡಿ ಬಂದು ಉರಿಲಿಂಗ ಪೆದ್ದಿ ಅಂತ, ಇವರಿಗೆ ಇದ್ದಂತಹ ಒಂದು ಅಂಕಿತ ನಾಮ ಉರಿಲಿಂಗ ಪೆದ್ದಿಪ್ರಿಯ, ವೀರೇಶ್ವರ ಅಂತ. ಸೊ ಅಕ್ಕ ಮಹಾದೇವಿ ಅವರ ಒಂದು ಅಂಕಿತ ನಾಮ ಬಂದು ಚೆನ್ನಮಲ್ಲಿಕಾರ್ಜುನ. ಹಾಗೇನೆ ಬಸವಣ್ಣನವರಿಗೆ ಇದ್ದಂತಹ ಒಂದು ಅಂಕಿತ ನಾಮ ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವ. ಹಾಗಾಗಿ ಆಪ್ಷನ್ 3 ಸಿ ಮತ್ತು ಡಿ ಮಾತ್ರ ಕರೆಕ್ಟ್ ಆಗಿದೆ. ಇದೆರಡು ಏನಿದೆ, ಫಸ್ಟ್ 1 ಮತ್ತೆ ಸೆಕೆಂಡ್ 1 ಇದು ಕರೆಕ್ಟ್ ಆಗಿಲ್ಲ. ಆಪ್ಷನ್ 3 ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಅಂಡ್ ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಅಂದ್ರೆ ಕೆಲವೊಂದು ಮಿಸ್ಟೇಕ್ ಮಾಡಿದಾರೆ ಆಯ್ತಾ. ಸೊ ಜಾತ್ಯತೀತ ಅಂತಕ್ಕಂತಹ ಒಂದು ಪದವನ್ನ ತಪ್ಪುಗಳನ್ನ ಮಾಡಿ 3 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಸರಿಯಾಗಿದೆ. ಅದು ಯಾವುದು ಸರಿಯಾದದನ್ನ, ಶುದ್ಧ ರೂಪ ಸರಿಯಾದಂತಹ ಒಂದು ವರ್ಡ್ ಯಾವುದು ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ. ಸೊ ಮೊದಲನೇದು ಓದಿ, 2ನೇದು ಓದಿ, 3 ಕೂಡ ರಾಂಗು. ಸೊ 4ನೇದು ಅಬ್ಸರ್ವ್ ಮಾಡಿ, ಜಾತ್ಯತೀತ ಅನ್ನೋದೇನಿದೆ, ಜಾತ್ಯತೀತ ಅನ್ನೋದು ಸರಿಯಾಗಿದೆ. ಸೊ ಫಸ್ಟ್ 1 ಏನಕ್ಕೆ ಅಂತಂದ್ರೆ ಜಾತ್ಯತೀತ ಅಂತ ಇದೆ. ಸೊ ತಕಿಲಿ ತಾ ಕೊಟ್ಟಿದ್ದಾರೆ, ಅದು ರಾಂಗ್. ಅಂಡ್ 2ನೇದು ಜಾತ್ಯತೀತ ಅಂತ ಕೊಟ್ಟಿದ್ದಾರೆ, ಅಲ್ಲಿ ದೀರ್ಘ ಬರಬೇಕಿತ್ತು, ಅದು ಕೂಡ ರಾಂಗ್. ಅಂಡ್ 3ನೇದು ನೋಡಿ ಜಾತ್ಯತೀತ ಅಂತ ಕೊಟ್ಟಿದ್ದಾರೆ, ಅದು ಕೂಡ ರಾಂಗ್, ಯಾಕಂದ್ರೆ ಅಲ್ಲಿ ದೀರ್ಘ ಬರಬೇಕಿತ್ತು. ಸೊ ಹಾಗಾಗಿ 4ನೇ ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತೆ. ಅಂಡ್ ನೆಕ್ಸ್ಟ್ 5ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ದಿಕ್ ಪ್ಲಸ್ ದೇಶ ಈ ಪದವನ್ನ ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನ ಗುರುತಿಸಿ ಅಂತ. ಸೊ ದಿಕ್ ಪ್ಲಸ್ ದೇಶವನ್ನ ನಾವು ಕೂಡಿಸಿ ಬರೆದಾಗ ನಮಗೆ ಯಾವ ಒಂದು ಪದ ಸಿಗುತ್ತೆ ನೋಡಿ. ಇಲ್ಲಿ ಆಪ್ಷನ್ಸ್ ಈ ರೀತಿ ಇದಾವೆ: ದಿಕ್ದೇಶ, ದಿಗ್ದೇಶ, ದಿಕ್ಕು ದೇಶ, ದಿಕ್ತೇಶ ಅಂತ. ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ದಿಕ್ ಪ್ಲಸ್ ದೇಶ, ದಿಗ್ದೇಶ. ಆಪ್ಷನ್ 2 ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಸಂಧಿ ಅಂತ ಬಂದಾಗ ಇದನ್ನ ನಾವು ತುಂಬಾ ಸಲ ಕೇಳ್ತಾರೆ, ದಿಕ್ ಪ್ಲಸ್ ದೇಶ ಯಾವ ಸಂಧಿಗೆ ಬರುತ್ತೆ ಅಂತ. ಸೊ ಇದಕ್ಕೆ ನಾವು ಆದೇಶ ಸಂಧಿ ಅಂತ ಹೇಳ್ಬೋದು. ಹೇಗೆ ಆದೇಶ ಸಂಧಿ ಹಾಗಾದ್ರೆ ದಿಕ್ ಪ್ಲಸ್ ದೇಶ? ಕಚ ಟತಪಗಳಿಗೆ ಗಜ ಡದಬಗಳು ಆದೇಶವಾಗಿ ಬಂದಾಗ ನಾವು ಅಂತಹ ಸಂಧಿಗಳನ್ನ ಏನಂತ ಹೇಳಿ ಕರಿತೀವಿ? ಆದೇಶ ಸಂಧಿ ಅಂತ. ಸೊ ಇಲ್ಲಿ ದಿಕ್
ದಿಕ್ ಕ ಅಂತ ಇದೆ ಅಲ್ವಾ. ಸೊ ಕ ಜಾಗದಲ್ಲಿ ಯಾವ ಪದ ಆದೇಶವಾಗಿ ಬಂದಿದೆ? ಗ ಆದೇಶವಾಗಿ ಬಂದಿದೆ. ದಿಕ್ ಪ್ಲಸ್ ದೇಶ, ದಿಗ್ದೇಶ. ಸೊ ಹಾಗಾಗಿ ಇದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಸಂಧಿ ಕೇಳಿಲ್ಲ, ಬಟ್ ನೆಕ್ಸ್ಟ್ ಕೇಳ್ತಕ್ಕಂತಹ ಚಾನ್ಸಸ್ ಬಹಳಷ್ಟು ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಡ್ ನೆಕ್ಸ್ಟ್ 6ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಉದಕ, ಜಲ, ತೋಯ, ಸಲೀಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅಂತ. ಸೊ ಉದಕ, ಜಲ, ತೋಯ, ಸಲೀಲ ಮತ್ತೆ ಅಂಬು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಒಂದು ಅರ್ಥವನ್ನ ಅಥವಾ ಸಮಾನಾರ್ಥಕ ಪದವನ್ನ ಕೊಟ್ಟಿದ್ದಾರೆ, ಅದು ಯಾವುದು ಅಂತ. ಸೊ ಆಪ್ಷನ್ಸ್ ನೋಡಿ, ಭುವಿ, ಪಾವಕ, ನೀರು, ಸಮುದ್ರ ಅಂತ. ಸೊ ಇದು ಬಹಳ ಈಸಿ, ಯಾಕೆಂದ್ರೆ ಅಲ್ಲಿ 2ನೇ ಪದ ಜಲ ಅಂತ ಕೊಟ್ಟಿದ್ದಾರೆ ನೋಡಿ, ಅದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ಇದು ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ. ಸೊ ನೀರಿನ ಬಗ್ಗೆ ಹೇಳ್ತಿದ್ದಾರೆ, ಹಾಗಾಗಿ ಆಪ್ಷನ್ 3 ನೀರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 7ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಯಾರನ್ನ ಕನ್ನಡ ಕಾದಂಬರಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ಅಂತ. ಸೊ ಆಪ್ಷನ್ ನೋಡಿ, ಗಳಗನಾಥ, ಅನಕೃ, ಕುವೆಂಪು, ಬೇಂದ್ರೆ. ಯಾರನ್ನ ಕರೀತಾರೆ ಹಾಗಾದ್ರೆ? ಆಪ್ಷನ್ 1 ಗಳಗನಾಥ ಅವರನ್ನ ಕನ್ನಡ ಕಾದಂಬರಿಯ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಲ್ಲಿ ಗ್ರಾಮರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೋ ಸಾಹಿತ್ಯಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಕೇವಲ ಗ್ರಾಮರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ನ ಕೊಡೋದಕ್ಕಿಂತ ನಾವು ಸಾಹಿತ್ಯಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ನ ಕೊಡಬೇಕಾಗತ್ತೆ. ನೆಕ್ಸ್ಟ್ 8ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಈ ಮುಂದಿನ ಕವಿ ಮತ್ತೆ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕವಿ ಮತ್ತೆ ಅವರು ಬರೆದಂತಹ ಒಂದು ಕೃತಿಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಕವಿ ಬರೆದಂತಹ ಕೃತಿ ಸರಿಯಾಗಿದೆ ಅನ್ನೋದ್ರೆ ಹೇಳಬೇಕು. ಅಂಡ್ ಫಸ್ಟ್ ಒನ್ ನೋಡಿ ಇಲ್ಲಿ, ದ.ರಾ. ಬೇಂದ್ರೆ ನಾದಲೀಲೆ, ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತೆಗಳು, ಕುವೆಂಪು ಮಾಯಾಲೋಕ, ಪಿ. ಲಂಕೇಶ್ ತಲೆದಂಡ ಅಂತ. ಸೊ ಯಾವುದು ಹಾಕಿದ್ರೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 1 ದ.ರಾ. ಬೇಂದ್ರೆ ನಾದಲೀಲೆ. ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತೆ ಬರೆದಿದ್ದಾರೆ ಅನ್ನೋದು ಕೂಡ ತಪ್ಪು. ಕುವೆಂಪು ಮಾಯಾಲೋಕ ಬರೆದಿದ್ದಾರೆ ಅನ್ನೋದು ಕೂಡ ತಪ್ಪು. ಪಿ. ಲಂಕೇಶ ತಲೆದಂಡ ಅಂತಕ್ಕಂತಹ ಕೃತಿಯನ್ನ ಬರೆದಿದ್ದಾರೆ ಅನ್ನೋದು ಕೂಡ ತಪ್ಪು. ಸೊ ಹಾಗಾಗಿ ಆಪ್ಷನ್ 1 ದ.ರಾ. ಬೇಂದ್ರೆ ಅವರು ನಾದಲೀಲೆ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡಿರೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 9ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಗುಂಪಿಗೆ ಸೇರಿದ ಪದವನ್ನ ಆರಿಸಿರಿ ಅಂತ ಇದೆ. ವೇತ್ರ, ಔಷಧ, ಋಷಿ, ಬೇಸಗೆ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ? ಆಪ್ಷನ್ 4 ಬೇಸಗೆ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ. ಅಂದ್ರೆ 4 ಆಯ್ಕೆಗಳೇನಿದೆ, ವೇತ್ರ ಆಗಿರ್ಬೋದು, ಔಷಧ ಆಗಿರ್ಬೋದು, ಋಷಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಸಗೆ ಅನ್ನೋದು ಗುಂಪಿಗೆ ಸೇರದೇ ಇರತಕ್ಕಂತಹ ಒಂದು ಪದ ಆಗಿರುತ್ತೆ. ಹಾಗಾಗಿ ಆಪ್ಷನ್ 4. ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ 10ನೇ ಒಂದು ಪ್ರಶ್ನೆ. ಕಾಂತಾರ ಇದರ ಸಮಾನಾರ್ಥಕ ರೂಪ ಏನು ಅಂತ. ಸೊ ಇದಕ್ಕೆ ನೋಡಿ, ಅಡವಿ, ಅರಣ್ಯ, ವಿಪಿನ, ಕಾಡು. ಆಪ್ಷನ್ 2 ಅಡವಿ, ಅನಲ, ಆಗಸ, ಆನನ. ಆಪ್ಷನ್ 3 ಅರಣ್ಯ, ಪಾವಕ, ವಸನ, ಗಗನ. ಆಪ್ಷನ್ 4 ಬನ, ವಿಪಿನ, ಆಗಸ, ಸಲೀಲ ಅಂತ ಇದೆ. ಸರಿಯಾದ ಆನ್ಸರ್ ಏನು? ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ಹೇಗೆ? ಅಡವಿ ಅಂದ್ರೆ ಕಾಡು, ಅರಣ್ಯ ಅಂದ್ರೆ ಸಹ ಕಾಡು, ವಿಪಿನ ಅಂದ್ರೆ ಸಹ ಕಾಡು, ಕಾಡು ಅಂದ್ರೆ ಕೂಡ ಕಾಡು, ಅರಣ್ಯ. ಸೊ ಹಾಗಾಗಿ ಇಲ್ಲಿ ಕಾಂತಾರ ಅಂತ ಹೇಳಿದ್ರೆ ಅಡವಿ, ಕಾನನ, ಕಾಡು, ಅರಣ್ಯ, ವಿಪಿನ. ಸೊ ಈ ರೀತಿ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಕಾಡಿಗೆ ಸಂಬಂಧಪಟ್ಟದ್ದು, ಕಾಡು ಅಂತಕ್ಕಂಥದ್ದು ಅರ್ಥ. ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಇಷ್ಟು ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದ್ರೆ ಇಷ್ಟು ಅನ್ನೋದು ಯಾವ ರೀತಿಯಂತಹ ಒಂದು ಪದ ಅಂತ. ಸೊ ಆಯ್ಕೆಗಳು ನೋಡಿ, ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಪ್ರಕಾರವಾಚಕ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಎಸ್, ಇಷ್ಟು ಅನ್ನೋದು ಪರಿಮಾಣವಾಚಕ ಆಗುತ್ತೆ. ಇಷ್ಟು, ಅಷ್ಟು, ಎಷ್ಟು ಅಂತ ಕೇಳ್ತೀವಲ್ವಾ. ಸೊ ಇದೆಲ್ಲವೂ ಕೂಡ ಏನು ಪರಿಮಾಣವಾಚಕ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ 12ನೇ ಒಂದು ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ನ, 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 ಮ ಈ ಅಕ್ಷರಗಳು ಆದೇಶವಾಗಿ ಬಂದ್ರೆ ಈ ಕೆಳಗಿನ ಯಾವ ಸಂಧಿ ಆಗತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನ, 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 ಮ ಇದು ಯಾವ ರೀತಿಯಂತಹ ಒಂದು ಸಂಧಿ ಆಗುತ್ತೆ ಈ ಅಕ್ಷರಗಳು ಬಂದ್ರೆ? ಆಪ್ಷನ್ 1 ಅನುನಾಸಿಕ ಸಂಧಿ, ಆಪ್ಷನ್ 2 ಶ್ರುತ್ವ ಸಂಧಿ, ಆಪ್ಷನ್ 3 ಜಸ್ತ್ವ ಸಂಧಿ, ಆಪ್ಷನ್ 4 ಎಣ್ ಸಂಧಿ. ಯಾವ ಸಂಧಿ ಆಗುತ್ತೆ ಹಾಗಾದ್ರೆ ಇದು? ಎಸ್, ಇದು ಎಲ್ಲವೂ ಕೂಡ ಈ 5 ಅಕ್ಷರಗಳು ನಾವು ಮೂಗಿನ ಮುಖಾಂತರ ಹೇಳೋದ್ರಿಂದ, ಪ್ರೊನೌನ್ಸ್ ಮಾಡೋದ್ರಿಂದ ಇದನ್ನ ನಾವು ಅನುನಾಸಿಕ ಪದ ಅಂತ ಹೇಳಿ ಕರಿತೀವಿ. ಸೊ ಈ ಅಕ್ಷರಗಳನ್ನ ಬಳಸ್ಕೊಂಡು ನಾವು ಸಂಧಿ ಏನ್ ಮಾಡ್ತೀವಲ್ಲ, ಅಂತಹ ಸಂಧಿಗಳನ್ನ ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 1. ನೆಕ್ಸ್ಟ್ 13ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಆ ಸುದ್ದಿಯನ್ನ ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಅಂತ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ, ನಾನು ಕೂಡಲೇ ಕೇಳಿ ಹಿಂದಿರುಗಿದೆನು. ಇಲ್ಲಿ ಅವ್ಯಯ ಅಂತ ಬಂದಾಗ ಕೂಡಲೇ ಅನ್ನೋದು ಏನಿದೆಯಲ್ಲ ಆಪ್ಷನ್ 2
2 ಕೂಡಲೇ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ. ಸೊ ಇದನ್ನ ನಾವಿಲ್ಲಿ ಅವ್ಯಯ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ. ಅಂಡ್ ನೆಕ್ಸ್ಟ್ 14ನೇ ಒಂದು ಪ್ರಶ್ನೆ, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ ಕೇಳಿದ್ದಾರೆ. ಸೊ ಕನ್ನಡದ ಒಂದು ಅಂಕಿಗಳ ನಂಬರ್ಸ್ ಏನಿದೆಲ್ಲ 1 2 3 ನಂಬರ್ಸ್ ಹೇಳ್ತಾ ಹೋಗ್ತೀವಲ್ಲ, ಅದು ಯಾವ ಭಾಷೆಯ ಒಂದು ಲಿಪಿ ಮೂಲದಿಂದ ಪಡ್ಕೊಂಡಂತಹ ಒಂದು ರೂಪ ಆಗಿದೆ ಅಂತ, ಯಾವ ಭಾಷೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಪ್ರಾಕೃತ, ಆಪ್ಷನ್ 2 ಸಂಸ್ಕೃತ, ಆಪ್ಷನ್ 3 ಪೈಶಾಚಿ, ಆಪ್ಷನ್ 4 ಬ್ರಾಹ್ಮಿ ಅಂತ ಇದೆ. ಆನ್ಸರ್ ಇದಕ್ಕೆ ಆಪ್ಷನ್ 4 ಬ್ರಾಹ್ಮಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 15ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿ ಇದೆ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಯಾವ ಅಲಂಕಾರ ಅಂತ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ದೃಷ್ಟಾಂತಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಶ್ಲೇಷಾಲಂಕಾರ, ಹಾಗೆಯೇ ಅರ್ಥಾಂತರ ನ್ಯಾಸಾಲಂಕಾರ ಅಂತ ಇದೆ. ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಆಪ್ಷನ್ 1 ದೃಷ್ಟಾಂತಾಲಂಕಾರ ಅನ್ನೋದು ಸರಿಯಾದ ಆನ್ಸರ್. ದೃಷ್ಟಾಂತಾಲಂಕಾರ ಅನ್ನೋದು ಆನ್ಸರು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 16ನೇ ಪ್ರಶ್ನೆ, ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಪತರಗುಟ್ಟು ಅಂದ್ರೆ ಅರ್ಥ ಏನು ಅಂತ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಗುಟುರು ಹಾಕು, ಗುಟ್ಟಾಗಿ ಇಡು, ಹೆದರು, ನಿಂದಿಸು ಅಂತ. ಆನ್ಸರ್ ಈ ಒಂದು ಪ್ರಶ್ನೆಗೆ ಪತರಗುಟ್ಟು ಅಂತ ಹೇಳಿದ್ರೆ ಹೆದರು ಅನ್ನೋದು ಆಗುತ್ತೆ. ಆಪ್ಷನ್ 3. ಸೊ ನೆಕ್ಸ್ಟ್ 17ನೇ ಒಂದು ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನ ಬರೆಯಿರಿ ಅಂತ ಇದೆ. ಸೊ ಭ್ರಷ್ಟಾಚಾರ ಅಂತ ಪದಕ್ಕೆ ಗೆರೆ ಹಾಕಿದರೆ, ಇದು ಭ್ರಷ್ಟಾಚಾರ ಗೆರೆ ಹಾಕಿರ್ತಕ್ಕಂತಹ ಪದದಲ್ಲಿ ಬಹಳಷ್ಟು ತಪ್ಪುಗಳಿದಾವಲ್ಲ. ಸೊ ಹಾಗಾಗಿ ಆ ತಪ್ಪುಗಳನ್ನ ಸರಿ ಮಾಡುವಂತಹ ಆಪ್ಷನ್ಸ್ ಕೆಳಗಡೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವುದು ಅನ್ನೋದನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಆಯ್ಕೆ 1 ನೋಡಿ, ಭ್ರಷ್ಟಾಚಾರ. ಸೊ ಷಟ್ಪದಿ ಶಾ ಏನಿದೆಯಲ್ಲ, ಆ ಒಂದು ಶಾವನ್ನು ನಾವು ಬಳಸಬೇಕಾಗುತ್ತೆ. ಭ್ರಷ್ಟಾಚಾರ ಅನ್ನೋದು ಆನ್ಸರ್, ಆಪ್ಷನ್ 1. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ 18ನೇ ಪ್ರಶ್ನೆ, ಕೆಳಗಿನ ಪದದ ಸರಿಯಾದ ರೂಪವನ್ನ ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಕೂಡ ಏನು ಭ್ರಷ್ಟಾಚಾರವನ್ನ ಯಾವ ರೀತಿ ತಪ್ಪಾಗಿ ಕೊಟ್ಟಿದ್ರು, ಸೊ ಅದೇ ತರ ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ಏನು ಅನ್ನೋದನ್ನ ನಾವು ಹೇಳಬೇಕು. ಸೊ ಇಲ್ಲಿ ಪಾರಮಾರ್ಥಿಕ, ಪಾರಮಾರ್ಥಿಕ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ 3 ಪಾರಮಾರ್ಥಿಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇದು ಒಂದು ಸರಿಯಾದ ರೂಪ. ಪಾರಮಾರ್ಥಿಕ ಅನ್ನೋ ಪದನ ಬೇರೆ ಬೇರೆ ರೀತಿಯಲ್ಲಿ ತಪ್ಪಾಗಿ ಕೊಟ್ಟು ಅದನ್ನು ಸರಿಯಾದ ರೂಪ ಯಾವುದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 3 ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ 19ನೇ ಒಂದು ಪ್ರಶ್ನೆ ನೋಡಿ, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದ್ದಾರೆ. ಸೊ ಅಲಂಕಾರಗಳ ಬಗ್ಗೆ ಬಹಳಷ್ಟು ನಾಲೆಡ್ಜ್ ಇರಬೇಕು. ಸ್ವಲ್ಪ ಕಷ್ಟ, ಬಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಲಂಕಾರಗಳ ಬಗ್ಗೆ ಆಗಿರ್ಬೋದು, ಛಂದಸ್ಸು ಬಗ್ಗೆ ಆಗಿರ್ಬೋದು, ಎಲ್ಲವೂ ಕೂಡ. ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 1 ನೋಡಿ, ವೃತ್ಯಾನುಪ್ರಾಸ, ಆಪ್ಷನ್ 2 ಶ್ಲೇಷ, ಆಪ್ಷನ್ 3 ಯಮಕ, ಆಪ್ಷನ್ 4 ಚೇಕಾನುಪ್ರಾಸ ಅಂತ. ಸರಿಯಾದ ಆನ್ಸರ್ ಬಂದು ಆಪ್ಷನ್ 2 ಶ್ಲೇಷ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 20ನೇ ಒಂದು ಪ್ರಶ್ನೆ, ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು ಅಂತ. ಅಂದ್ರೆ ಫಾರೆನ್ಸಿಕ್ ಸೈನ್ಸ್ ಅನ್ನುವಂತಹ ಒಂದು ಪದದ ಕನ್ನಡ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅರಣ್ಯ ವಿಜ್ಞಾನ, ಲೋಹ ವಿಜ್ಞಾನ, ವಿಧಿ ವಿಜ್ಞಾನ, ಹವಾಮಾನ ವಿಜ್ಞಾನ ಅಂತ ಆಯ್ಕೆಗಳು. ಸೊ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 3 ವಿಧಿ ವಿಜ್ಞಾನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಫಾರೆನ್ಸಿಕ್ ಸೈನ್ಸ್ ಅಂತ ಹೇಳಿದ್ರೆ ವಿಧಿ ವಿಜ್ಞಾನ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಇಯರ್ ಯಾವ ರೀತಿ ಕ್ವೆಶನ್ಸ್ ನ ಫ್ರೇಮ್ ಮಾಡಿದ್ರು ಅಂತ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.